ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು 22 ಜಾನ್ವರಿ ಮಂಡೇ. ಇದು ಅಯೋಧ್ಯೆಯಲ್ಲಿ ರಾಮನದು ಪ್ರತಿಷ್ಠಾಪನೆ ಇದೆಯಲ್ಲ, ಸೊ ಅದಕ್ಕೆ ಬೆಳಗ್ಗೆ 6:30ಗೆ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡಿದರು ಮಮ್ಮಿ. ನೋಡಿ ಟೈಮ್ ನೋಡಿ ಎಷ್ಟಾಗಿದೆ, 6:45 ಆಗ್ತಾ ಬಂತು. ಈಚೆಗಡೆ ನೋಡಿ ಎಲ್ಲ ತುಳಸಿ ಎಲ್ಲ ಕುಂಕುಮ ಎಲ್ಲ ಇಕ್ಕಿ ಪೂಜೆ ಮಾಡೋರೆ. ನೋಡಿ ಟೆಂಪ್ರೇಚರ್ ನೋಡಿ, ಇನ್ನು 6:30. ಸೊ ಇನ್ನು ಸನ್ ಬಂದಿಲ್ಲ. ಟೀ ಮಾಡಿದ್ರು ಮಮ್ಮಿ ಆಗೇನೆ. ಮತ್ತು ನೋಡಿ ಟೀಗೆ ಮಾರಿ ಗೋಲ್ಡ್ ಬಿಸ್ಕೆಟ್ ಯೂಸ್ ಮಾಡ್ತಾಯಿದ್ದೀವಿ. ನೀವು ಯಾವ್ದು ಯೂಸ್ ಮಾಡ್ತೀರೋ ಕಮೆಂಟ್ ಮಾಡಿ. ಮತ್ತು ಹಾಗೆ ಟಿಫನ್ಗೆ ಟೊಮೆಟೊ ಗೊಜ್ಜು ಚಪಾತಿ ಮಾಡೋಣ ಅಂತ ಅಂದ್ಕೊಂಡು ಟೊಮೆಟೊ ಗೊಜ್ಜು ಮಾಡ್ತಾಯಿದ್ರು, ಅದರ ರೆಸಿಪಿನೂ ಶೇರ್ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿವಿ. ಅದು ಚಿಟಿಕ್ ತಕ್ಷಣ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀವಿ. ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ತಾಯಿದ್ದೀವಿ. ಈಗ 2 ಈರುಳ್ಳಿನ ಮೀಡಿಯಮ್ ಸಣ್ಣಗೆ ಕಟ್ ಮಾಡ್ಕೊಂಡಿರೋದು 2 ಈರುಳ್ಳಿನ ಹಾಕ್ತಾಯಿದ್ದೀವಿ. ಅದೆಲ್ಲ ಸ್ವಲ್ಪ ಗೋಲ್ಡನ್ ಥರ ಫ್ರೈ ಆದಮೇಲೆ ನೋಡಿ ಈ ಥರ ಗೋಲ್ಡ್ ಥರ ಫ್ರೈ ಆದಮೇಲೆ ಟೊಮೆಟೊ ಹಾಕ್ತಾಯಿದ್ದೀವಿ. 2 ಟೊಮೆಟೊ, ಅದು ಚೆನ್ನಾಗಿ ಹಚ್ಚಿರೋದು 5 ಟೊಮೆಟೊ. ಚಿಕ್ಕ ಕಪ್ಪಲ್ಲಿ 1 ಲೋಟ ನೀರು ಹಾಕ್ಕೊತಾ ಇದ್ದೀವಿ. ಈಗ 1 ಟೇಬಲ್ ಸ್ಪೂನಷ್ಟು ಉಪ್ಪು, ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡೋ ಪುಡಿ 1 ಸ್ಪೂನು, ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಖಾರದ ಪುಡಿ 1 ಸ್ಪೂನು. ಇದೆಲ್ಲ ಫುಲ್ ಫ್ರೈ ಆದಮೇಲೆ ಲಾಸ್ಟ್ 2 ಮಿನಿಟ್ಸ್ ಇದೆ ಅನ್ನೋ ಥರ ಕೊತ್ತಂಬರಿ ಸೊಪ್ಪು ಹಾಕಿ, ಸಣ್ಣಗೆ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಟೊಮೆಟೊ ಗೊಜ್ಜು ರೆಡಿ. ಮಿಕ್ಸ್ ಮಾಡಿ 2 ಮಿನಿಟ್ಸ್ ಫ್ರೈ ಮಾಡಿದ್ರೆ ಟೊಮೆಟೊ ಗೊಜ್ಜು ರೆಡಿ. ಅದಕ್ಕೆ ನೋಡಿ ಸರ್ವಿಂಗಿಗೆ ಟೊಮೆಟೊ ಗೊಜ್ಜು ರೆಡಿಯಾಗಿದೆ, ಅದ್ರ ಜೊತೆ ಚಪಾತಿನೂ ರೆಡಿಯಾಗಿದೆ. ಹಾಗೆ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಕುಂಬಳಕಾಯಿ ಮತ್ತು ಅವರೆಕಾಯಿ ಬಸ್ಸಾರು ಮಾಡೋಣ ಅಂತ ನೀರಿಟ್ಟು ಅದಕ್ಕೆ ಅವರೆಕಾಯಿ ಹಾಕಿ ಬೇಯಿಸ್ಕೊತಾ ಇದ್ದೀವಿ. ಅವರೆಕಾಯಿ ಹಾಕಿ ಬೇಯಿಸಿದ ತಕ್ಷಣ 75% ಬೆಂದಿದ ತಕ್ಷಣ ಕುಂಬಳಕಾಯಿ ಹಾಕಿ 1 ಹಿಡಿಯಷ್ಟು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀವಿ. ಕುಂಬಳಕಾಯಿ ಹಾಕಿ ನೋಡಿ ಅದು
ಫುಲ್ಲು ಸಾಫ್ಟ್ ಆಗಬೇಕು. ಈ ಥರ ಸಾಫ್ಟ್ ಆಗಿದ್ದು ಬೆಂದಿದೆ ಅಂತ ಅರ್ಥ. ಬ್ರೇಕ್ ಆಗಬೇಕು, ಅದು ಬೆಂದಿದೆ ಅಂತ. ಆಗ ಸ್ಟವ್ ಆಫ್ ಮಾಡಬೇಕು. ಇದು ಸಾಂಬಾರಿಗೆ ಹುರ್ಕೊಳಕ್ಕೆ ಒಂದು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು ಒಂದಿಷ್ಟು, ಜೀರಿಗೆ, ಮೆಣಸು, ಮೆಂತ್ಯ. ಈಗ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಬೇಕು. ಈಗ ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲ ಹಾಕಿ ಫ್ರೈ ಮಾಡ್ಕೊಬೇಕು. ಈಗ ಒಂದು ಜಾರ್ಗೆ ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಖಾರ ಪುಡಿ ಮತ್ತು ಬೇಯಿಸಿರೋ ಕಾಳು ಹಾಕ್ಕೊಬೇಕು. ಒಂದು ಸ್ವಲ್ಪ ಫ್ರೈ ಮಾಡಿರೋಂಥ ಈರುಳ್ಳಿದೆಲ್ಲ ಮಸಾಲೆ ಅದೊಂದು ಹಾಕ್ಕೋಬೇಕು. ಅದು ಹಾಕಿ ರುಬ್ಕೊಂಡು ಪೇಸ್ಟ್ ಥರ ಆಗಬೇಕು. ಈಗ ಒಂದು ತಪ್ಪಲೆಗೆ ಒಗ್ಗರಣೆ ಮಾಡಿ ಅದು ಮಸಾಲೆ ಹುಯ್ಬೇಕು. ಈಗ ಒಂದು ಬಾಣಲಿ ಕಾಳು ಬೇಯಿಸಿರೋ ನೀರನ್ನ ಅದರೊಳಗೆ ಹಾಕೋಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿ, ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಬೇಕು. ಒಂದು ಈರುಳ್ಳಿ ಹಾಕಬೇಕು. ಒಂದು ಈರುಳ್ಳಿ ಸಣ್ಣಗೆ ಹಚ್ಕೊಂಡಿರೋದು. ಸಾಂಬಾರಲ್ಲಿ ಈ ಥರ ಕುದೀತೈತೆ. ಈಗ ಅದಕ್ಕೆ ಒಗ್ಗರಣೆಗೆ ಕಾಳು, ಬೇಯಿಸಿರೋ ಕಾಳು ಮತ್ತು ಮೆಣಸಿನ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ. ನೋಡಿ, ಮಧ್ಯಾಹ್ನದ ಲಂಚ್ ರೆಡಿ ಆಗಿದೆ. ಕುಂಬಳಕಾಯಿ ಪಲ್ಯ, ಬಸ್ಸಾರು, ಅನ್ನ. ಅದು ಅಯೋಧ್ಯೆಯಲ್ಲಿ ರಾಮನ್ ಟೆಂಪಲ್ ಓಪನ್ ಇದೆ ಅಲ್ವಾ, ಅದ್ರದ್ದು ರಾಮನ್ ಟೆಂಪಲ್ ಓಪನ್ ಇರೋದ್ರಿಂದ ಇಲ್ಲಿ ಎಲ್ಲ ದೇವಸ್ಥಾನದಲ್ಲೂ ಪೂಜೆಗಳಿವೆ. ಸೊ ನಮ್ಮ ಅಂಗಡಿ ಹತ್ರನೇ ಇರೋ ದೇವಸ್ಥಾನ ವೀರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ನಮ್ಮ ಪಪ್ಪ ಮತ್ತು ಅವ್ರ ಫ್ರೆಂಡ್ಸು ಎಲ್ಲ ಸೇರ್ಕೊಂಡು ಪ್ರಸಾದ ಎಲ್ಲ ಮಾಡಿಸಿ, ಪೂಜೆ ಎಲ್ಲ ಮಾಡಿಸಿ ಅದೆಲ್ಲ ಅನಿಸ್ತಾ ಇದ್ವಿ. ಸೊ ಅದ್ರದ್ದೊಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಹೋಗಿದ್ದು. ನೋಡಿ, ಇದು ಪಾನಕ, ಹೆಸರುಬೇಳೆ, ಚಿತ್ರಾನ್ನ, ಮಜ್ಜಿಗೆ, ಪೊಂಗಲ್ಲು, ಮೊಸರನ್ನ ಎಲ್ಲ ಕೊಡ್ತಾಯಿದ್ರು ಪೂಜೆ ಮಾಡಿ. ನೋಡಿ, ಇದು ಹೆಸರುಬೇಳೆ.
ಹಾಕಿ ಬಿಡಮ್ಮ ಅಂಡು ಗ್ಯಾಸ್ ಹಾಕಿಡು ಮತ್ತು ಪೊಂಗಲ್ ಲಾಸ್ಟ್